ಇನ್ ಶುಗರ್ ಫ್ಯಾಕ್ಟರಿಯಿಂದ ಮನುಷ್ಯರಿಗೆ ಎನರ್ಜಿ ಕೊಡುವಂತ ಸಕ್ರಿನ ಉತ್ಪಾದನೆ ಮಾಡಬಹುದು. ಅದ್ರ ಜೊತೆಗೇನೆ ತಂದೆಯವರು ಸೃಷ್ಟಿ ಮಾಡಿರ್ತಕ್ಕಂಥ ಕೋಜನರೇಷನ್ ಪವರ್ ಏನು ಬಗೆಹರಿಸಲು ಮತ್ತು ವೇಸ್ಟ್ ಏನು ಉಳಿತೈತೆ ಅದರಿಂದ ಪವರ್ ತಯಾರು ಮಾಡಿ ಗ್ರಿಡ್ಗೆ ಕಳಿಸ್ತಿದ್ವಿ. ಹೆಚ್ಚು ಕಡಿಮೆ ಬಾಗಲಕೋಟೆ ಜಿಲ್ಲೆಯ 30% ಪವರ್ ಅನ್ನ ನಿರಾಣಿ ಸಮೂಹ ಸಂಸ್ಥೆ ಇವತ್ತಿನ ದಿವಸ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದು ಇದೆರಡೇ ಆಗಿ ಇನ್ನು ಮುಗಿದಿತ್ತು, ಇದಕ್ಕಿಂತ ಜಾಸ್ತಿ ಏನು ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಶಾಂತವಾದಾಗ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಬಯೋಫ್ಯೂಲ್ಸ್ ಪಾಲಿಸಿಯನ್ನು ತಯಾರಿ ಮಾಡ್ತಾರೆ. ಆ ಬಯೋಫ್ಯೂಲ್ಸ್ ಪಾಲಿಸಿಯಲ್ಲಿ ಇಥನಾಲ್ ಇರ್ಬೋದು, ಬಯೋ CNG ಗ್ಯಾಸ್ ಇರ್ಬೋದು, ಕಾರ್ನಾಗ ಹಾಕೋ ಗ್ಯಾಸ್ ಇರ್ಬೋದು ಅಥವಾ ಮನೆಗೆ ಕುಕಿಂಗ್ ಯೂಸ್ ಮಾಡುವಂತ ಗ್ಯಾಸ್ ಇರ್ಬೋದು, ಮುಂದೋಗಿ ವಿಮಾನಕ್ಕೆ ಹಾಕುವಂತ ಒಂದು ಏವಿಯೇಷನ್ ಫ್ಯೂಲ್ ಇರ್ಬೋದು, ಅದ್ರ ಜೊತೆನೆ ಅಡ್ವಾನ್ಸ್ ಬಯೋಫ್ಯೂಲ್ಸ್ ಇರ್ಬೋದು, ಅಡ್ವಾನ್ಸ್ ಕೆಮಿಕಲ್ಸ್ ಇರ್ಬೋದು, ಇವು ಎಲ್ಲಾನು ತಾವು ಬೆಳೆದಿರ್ತಕ್ಕಂಥ ಕಬ್ಬಿನಿಂದ ತೆಗಿಬಹುದು ಅನ್ನೋಂತ ಒಂದು ಸಂಶೋಧನೆಯನ್ನು ಮಾಡಿ ಒಂದು ರೂಪಾಂತರ ಒಂದು ರೋಡ್ ಮ್ಯಾಪ್ ಅನ್ನು ಹಾಕ್ಬೇಕು. ಉಳಿದೆಲ್ಲರೂ ಯಾರು 4 ಮಂದಿ ಮಾಡ್ಲಿ, 4 ಮಂದಿ ಮಾಡಿದ್ಮೇಲೆ ಸಕ್ಸಸ್ ಆಗ್ತೈತಿ ಇಲ್ಲ ನೋಡಿ ಹಾಕಿ ನಮ್ಮ ಮನೆ ರೊಕ್ಕ ನಾವು ಹಾಕೋಣ ಅಂತೇಳಿ ಎಲ್ಲರೂ ಕಾಯುವಂತ ಟೈಮ್ನಾಗ ತಂದೆಯವ್ರ ಹತ್ರ ಕೇಳ್ಕೊಂಡು ನಾವು ಮುಂದುವರಿಯೋಣ. ಇಥನಾಲ್ ಪ್ಲಾಂಟ್ಗಳನ್ನ ಹಾಕೋಣ, CNG ಪ್ಲಾಂಟ್ಗಳನ್ನ ಹಾಕೋಣ, ಏವಿಯೇಷನ್ ಏನೇನ್ ಪಾಲಿಸಿ ಬೆನಿಫಿಟ್ ಕೊಡ್ತೈತೆ ಅಂತ ಹೇಳಿದ್ನೆಲ್ಲಾನು ನಾವು ಕಾರ್ಖಾನೆಗಳನ್ನ ಹಾಕೋಣ ಅಂತಂದಾಗ ಯಾವ ರೀತಿ ನಾವು ನಮ್ಮ ಉತ್ಪನ್ನ ನಾವು ಬಿಸ್ನೆಸ್ ಅಲ್ಲಿ ನಾವು ಗಳಿಕೆ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಒಂದು ಪ್ರಾಡಕ್ಟ್ ಗೆ ವ್ಯಾಲ್ಯೂ ಅಡಿಷನ್ ಯಾವ ತರ ಮಾಡ್ಬೇಕು. ಉದಾಹರಣೆಗೆ ಹಾಲಾಗೆ ಮಾಡಿದ್ರೆ 30 ರೂಪಾಯಿ ಬರ್ತದೆ, ಹಾಲನ್ನು ಮೊಸರು ಮಾಡಿದ್ರೆ 100 ರೂಪಾಯಿ ಬರ್ತದೆ. ಆ ಹಾಲನ್ನ ಪೇಡೆ ಮಾಡಿದ್ರೆ ಇನ್ನೂ ಹೆಚ್ಚು ದುಡ್ಡು ಬರ್ತದೆ, ಹಾಲು ಪನ್ನೀರ್ ಮಾಡಿದ್ರೆ ಇನ್ನೂ ಹೆಚ್ಚು ದುಡ್ಡು ಬರ್ತದೆ. ಅದೇ ರೀತಿ ಕಬ್ಬಿನ ರೈತರಿಗೆ ನಾವು 3,000ದಿಂದ 4,000, 4,000ದಿಂದ 5,000 ರೂಪಾಯಿ ಪ್ರತಿ ಟನ್ ಕಬ್ಬಿನ ರೈತರಿಗೆ ಬಿಲ್ ಕೊಡುವಂತ ಒಂದು ಸಾಮರ್ಥ್ಯ ನಮ್ಮ ಕಾರ್ಖಾನೆಗೆ ಬರ್ಬೇಕಾದ್ರೆ ನಾವು ಇಂಥ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಗಳನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಬೋರ್ಡ್ ಅಲ್ಲಿ ಡಿಸ್ಕಸ್ ಮಾಡಿ ಇಂಥ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಕ್ಲಿಯರೆನ್ಸ್ ತಗೊಂಡು ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ ಆ ಕಬ್ಬಿನ ಶಕ್ತಿಯಿಂದ ಇವತ್ತಿನ ದಿವಸ ಟ್ರೂ ವರ್ಲ್ಡ್ ಬಯೋ ಎನರ್ಜಿ ಅಂತ ಒಂದು ಕಂಪನಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಈ ಕಂಪನಿಗೆ ವಯಸ್ಸು ಬರೀ 2.5 ವರ್ಷ. 2023 ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕಂಪನಿ ಇವತ್ತಿನ ದಿವಸ 5 ಬಿಸ್ನೆಸ್ ಅಲ್ಲಿ ಇದೆ. ಮೊದಲನೇದು ಇಥನಾಲ್ ಮಾಡುವಂಥದ್ದು. ಬಹಳ ಹೆಮ್ಮೆ ವಿಷಯ ಅಂತಂದ್ರೆ ನಮ್ಮ ಬಾಗಲಕೋಟೆ ಒಂದು ಕಂಪನಿ ಟ್ರೂ ವರ್ಲ್ಡ್ ಬಯೋ ಎನರ್ಜಿ ಇವತ್ತಿನ ದಿವಸ ದೇಶದಲ್ಲೇನೆ ಅತಿ ಹೆಚ್ಚು ಇಥನಾಲ್ ಉತ್ಪಾದನೆ ಮಾಡುವಂತ ಒಂದು ಕಂಪನಿಯಾಗಿ ತಿಳಿದುಕೊಂಡಿದೆ. ಅದ್ರ ಜೊತೆನೆ ಈ ಕಬ್ಬೊಳಗ ಮಣ್ಣೇನ್ ಬರ್ತದೆ ಪ್ರೆಸ್ ಮಾಡಿ ನೀವೇನು ಗೊಬ್ಬರ ಅಂತ ತಗೊಂಡು ಹೋಗ್ತೀರಿ. ಆ ಗೊಬ್ಬರದಾಗ ಮೀಥೇನ್ ಗ್ಯಾಸ್ ಇರ್ತದೆ. ನೀವು ಭೂಮಿಗೆ ಅದು ಮೀಥೇನ್ ಗ್ಯಾಸ್ ಹಾಕಿದ್ರೆ ಅಂತಂದ್ರೆ ಭೂಮಿ ಉತ್ಪನ್ನ ಒಂದಿಷ್ಟು ಗುಣಮಟ್ಟ ಕಡಿಮೆ ಆಗ್ತದೆ. ಆ ಮೀಥೇನ್ ಬಯೋ CNG ಪ್ಲಾಂಟ್ ಅನ್ನ ಹಾಕಿ ಕಬ್ಬು ಕಡದ ರೌದಿ ಬಿಟ್ಟಿರ್ತೀವಿ. ಆ ರೌದಿ ತಗೊಂಡು ರೌದಿ ಮತ್ತು ಪ್ರೆಸ್ ಮಾಡಿ ತಗೊಂಡು ಅದರಿಂದ ಬಯೋ ಗ್ಯಾಸ್ ಅನ್ನ ನಾವು ತಯಾರು ಮಾಡ್ತೀವಿ.